ಎಂ ರಂಗರಾವ್ ಅಂದ್ರೇನೆ ಸಂಗೀತದ ಮಾಧುರ್ಯದ ಮತ್ತೊಂದು ಹೆಸರು ಅಂತ ಹೇಳಬಹುದು ರಂಗರಾವ್ ಅವರಿಗೆ. ಯಾಕೆಂದ್ರೆ ಅವರ ಪರಿಚಯ ಆಗಿದ್ದು ಸುಮಾರು 1963-64 ಇರಬೇಕು. ಬಿಡುಗಡೆ ಚಿತ್ರ ಅದು. ಬಿಡುಗಡೆಯ ನಿರ್ಮಾಪಕರು ನಮ್ಮ ದೊರೆಯವರ ಭಾವ, ತಂಗಿಯ ಗಂಡ ವೇಣುಗೋಪಾಲ್ ಅಂತ ಹೇಳಿ. ಆಗ ನಾವು ಅವ್ರ ಜೊತೆಲಿ ಆಫೀಸ್ಗೆ ಬಿಡುಗಡೆ ಡಿಸ್ಕಷನ್ಸ್ಗೆಲ್ಲ ಹೋಗಿ ಕೂತ್ಕೊಳ್ತಾ ಇದ್ವಿ. ಆಗ ರಂಗರಾವ್ ಮ್ಯೂಸಿಕ್ ಮಾಡೋದಕ್ಕೆ ಬಂದಿದ್ರು. ಅವರ ಒಂದು ಸಂಗೀತದ ಕ್ರಿಯೇಷನ್ ಏನಿತ್ತು, ಅವರ ಸಂಗೀತ ಕ್ರಿಯೇಟ್ ಮಾಡ್ತಾ ಇದ್ದ ರೀತಿ ನಮಗೆ ತುಂಬ ಹಿಡಿಸಿತ್ತು. ಬಟ್ ಅವ್ರಿಗೆ ನಮ್ಮ ಚಿತ್ರಗಳನ್ನು ಕೂಡ ಅವಕಾಶ ಇರ್ತಾ ಇರಲಿಲ್ಲ. ಯಾಕೆಂದ್ರೆ ಆಗಿನ 70ರ ದಶಕದಲ್ಲಿ ನಮಗೆ ಹೆಚ್ಚು ಕಮ್ಮಿ ಜಿ.ಕೆ. ವೆಂಕಟೇಶ್ ಯಾವಾಗಲೂ ನಮ್ಮ ಎಲ್ಲ ಚಿತ್ರಗಳಿಗೂ ಜಿ.ಕೆ. ವೆಂಕಟೇಶ್ ಇರ್ದಿದ್ದು. 70-80ರ ದಶಕಗಳಲ್ಲಿ ಅವರು, ಅದಾದ್ಮೇಲೆ ರಾಜ ನಾಗೇಂದ್ರ ಬಂದರು. ಅಂಥ ಒಂದು ಸಂದರ್ಭದಲ್ಲಿ ನಮಗೆ ರಂಗರಾವ್ ಮೇಲೆ ಇಷ್ಟ ಇದ್ರೂ ಅವಕಾಶ ಕೊಡೋಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ನಾನು ಅವ್ರನ್ನ ಉಪಯೋಗಿಸ್ಕೊಳ್ಬೇಕಾಗಿದ್ದು 1982 ಆಸುಪಾಸಿನಲ್ಲಿ ವಸಂತ ಗೀತ ಚಿತ್ರಕ್ಕೆ. ಯಾಕೆ ಅಂತಂದ್ರೆ ಆಗ ನಮಗೆ ರಾಜನ್ ನಾಗೇಂದ್ರ ಅವರು ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ರು, ವೆಂಕಟೇಶ್ ಅವರು ಸಿಗ್ತಾ ಇರಲಿಲ್ಲ. ಅದರಿಂದ ಏನಾಗ್ಬಿಡ್ತು, ನಮಗೆ ಬೇರೆ ಯಾರನ್ನ ಹಾಕೋದು ಇದಕ್ಕೆ ಸಂಗೀತಕ್ಕೆ ಅಂದಾಗ ನಾವು ರಾಜ್ಕುಮಾರ್ ಅವ್ರಿಗೆ ಸಜೆಸ್ಟ್ ಮಾಡೋ, ಇದನ್ನ ಬಿಡುಗಡೆಯಲ್ಲಿ ಮಾಡಿದ್ರಲ್ಲ ನಿಮಗೆ ರಂಗರಾವ್ ಅಂತ ಹೇಳ್ಬಿಟ್ಟು ಅವ್ರನ್ನ ಹಾಕೊಡುವ ಅಂತಂದ್ರೆ, ಅಯ್ಯೋ ಬಹಳ ಚೆನ್ನಾಗಿ ಮಾಡ್ತಾರೆ ಅವ್ರನ್ನ ಹಾಕಿ ಹಾಗೆ ಅಂತ ಹೇಳಿ ಅದನ್ನ ಮಾಡುವಾಗ ರಂಗರಾವ್ ಅವರು ಸಾಮಾನ್ಯವಾಗಿ ಅವರ ರಾಗಗಳೆಲ್ಲ ಬೇಸ್ಡ್ ಆನ್ ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಸಂಗೀತದ ರಾಗಗಳನ್ನ, ಒಳ್ಳೊಳ್ಳೆ ರಾಗಗಳನ್ನ ಆರಿಸ್ಕೊಂಡು ಅವರ ಸಂಗೀತವನ್ನ ನಿರ್ದೇಶಿಸ್ತಾ ಇದ್ರು. ಅದಕ್ಕೆ ನಾನು ಅವ್ರಿಗೆ ತಮಾಷೆಯಾಗಿ ಹೇಳದೆ, ರಂಗರಾವ್ ಅಂತ ಕರಿತಾ ಇರ್ಲಿಲ್ಲ ನಾನು ಅವ್ರನ್ನ. ಏಮಂಡೇ ರಾಗರಾವ್ ಅಂತ ಇದ್ದೆ. ರಂಗ ಅನ್ನೋದನ್ನ ರಾಗ ಮಾಡ್ತಾ ಇದ್ದೆ. ರಾಗ ಮಾಡಿ ರಾಗರಾವ್ ಅಂತ ಮಾಡಿ ಒಂದು ಅವ್ರನ್ನ ತಮಾಷೆ ಮಾಡ್ತಾ ಇದ್ದೆ. ಅವರು ನಿಮಗೆ ಗೊತ್ತಿದ್ದ ಹಾಗೆ ವಸಂತ ಗೀತದಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನು ಕೊಟ್ಟರು. ಅಲ್ಲಿಂದ ನಮಗೆ ಒಂದು ನಂಟು ಪ್ರಾರಂಭವಾಯಿತು. ಇವರು ಒಳ್ಳೊಳ್ಳೆ ಹಾಡುಗಳನ್ನು ಕೊಡ್ತಾರೆ ಅನ್ನೋ ಒಂದು ಧೈರ್ಯ ನಮಗೆ ಸಿಕ್ತು. ಯಾಕೆಂದ್ರೆ ಆಗಿನ ಕಾಲದಲ್ಲಿ ದೊರೆ ಭಗವಾನ್ ಚಿತ್ರಗಳು ಅಂತಂದ್ರೆ ಸಂಗೀತಕ್ಕೆ ಪ್ರಾಮುಖ್ಯತೆ ಇರುತ್ತೆ, ಸುಶ್ರಾವ್ಯವಾದ ಸಂಗೀತ ಇರುತ್ತೆ ಅನ್ನೋ ಒಂದು ಭಾವನೆ ಜನಗಳಲ್ಲಿ ಮೂಡಿದ್ರಿಂದ ನಮಗೆ ಅದನ್ನ ಕಳ್ಕೊಳ್ಳೋಕೆ ಇಷ್ಟ ಆಗ್ತಾ ಇರಲಿಲ್ಲ. ಅದರಿಂದಾಗಿ ಒಳ್ಳೊಳ್ಳೆ ಸಂಗೀತ ನಿರ್ದೇಶನ ಹಿಡಿತಾ ಇದ್ದಿದ್ರಲ್ಲಿ ರಂಗರಾವ್ ಒಬ್ಬರು ಪ್ರಮುಖರು. ವಸಂತ ಗೀತ, ಆಮೇಲೆ ಹೊಸ ಬೆಳಕು ಚಿತ್ರ. ಹೊಸ ಬೆಳಕು ಚಿತ್ರದಲ್ಲೂ ಅಷ್ಟೇನೆ ಅತ್ಯಂತ ಮಧುರವಾದ ಗೀತೆಗಳನ್ನು ಕೊಡ್ತಾ ಇದ್ರು. ಹೊಸ ಬೆಳಕು ಆವಾಗ ಕೊಡ್ತಾ ಇದ್ದಾಗ ನಾನು ಹೇಳಿದೆ, ನಿಮ್ಗೆ ಯಾವ ಥರ ಇರಬೇಕು ಸಂಗೀತ ಅಂತ ಕೇಳಿದ್ರು. ನನಗೆ ನೋಡಿ ನನಗೆ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ಅಂತಂದ್ರೆ ಹಿಂದಿನಲ್ಲಿ R.D. ಬರ್ಮನ್ ಅಂಡ್ O.P. ನಯ್ಯರ್. ಅವ್ರ ಥರ ಹಾಡುಗಳು ನನಗೆ ಬೇಕು ನಿನಗೆ ಅಂತ. ಅಯ್ಯೋ దానికే మండి నేను ఇచ్చేస్తాను, ಅವ್ರ ತೆಲುಗುನಲ್ಲೇ ಮಾತಾಡ್ತಾ ಇದ್ದೆ. దానికే మండి నేను ఇచ్చేస్తాను, ಆ ಟೈಪೇ ಇಚ್ಛಿಸ್ತಾನು ನೀಕು ಅಂತ ಹೇಳ್ಬಿಟ್ಟು ಅವರು ಆ ಹಾಡುಗಳನ್ನೆಲ್ಲ ತರಿಸ್ಕೊಂಡು ಕೇಳ್ಬಿಟ್ಟು ಅದೇ ಆ ಧಾಟಿನಲ್ಲೇ ಒಂದು ಹಾಡುಗಳನ್ನೆಲ್ಲ ಕೊಡ್ತಾ ಇದ್ರು ವಸಂತ ಗೀತ ಮತ್ತು ಹೊಸ ಬೆಳಕಿನಲ್ಲಿ. ಆ ಹೊಸ ಬೆಳಕಿನಲ್ಲಿ ನನಗೆ ಒಂದು ಐಡಿಯಾ ಏನು ಬಂತು ಅಂತಂದ್ರೆ, ಹೊಸ ಬೆಳಕು ನನಗೆ ಕೊಂಚ ಈ ಕವನಗಳನ್ನ, ಶ್ರೇಷ್ಠ ಕವಿಗಳ ಕವನಗಳನ್ನ ಚಿತ್ರಗಳಿಗೆ ಅಳವಡಿಸೋ ಒಂದು ವೀಕ್ನೆಸ್ ಅಂತ ಹೇಳ್ಬೋದು, ಅದಿತ್ತು ನನಗೆ. ಆ ವೀಕ್ನೆಸ್ ಇಂದ ನಾನು ಇದರಲ್ಲಿ ಒಂದು ಹೊಸ ಬೆಳಕು ಚಿತ್ರಕ್ಕೆ ತಕ್ಕದಾದ ಒಂದು ಕವನ ಸಿಗ್ಬೇಕಲ್ಲ ಅಂತ ಹುಡುಗ ನಂಗೆ ಕುವೆಂಪು ಅವರ ತೆರೆದಿದೆ ಮನೆ ಬಾವು ಅತಿಥಿ ಸಿಕ್ತು. ಅದನ್ನು ತಗೊಂಡೋಗಿ ರಂಗರಾವ್ ಮುಂದಿಟ್ಟೆ. ಇದಕ್ಕೆ ರಾಗ ಸಂಯೋಜನೆ ಮಾಡಿ, ಇದು ತುಂಬಾ ಚೆನ್ನಾಗಿದೆ. ಅಯ್ಯಯ್ಯೋ ಬರ್ದಿರೋ ಹಾಡು ನನ್ನ ಕೈಲಿ ರಾಗ ಸಂಯೋಜನೆ ಮಾಡೋಕ್ಕಾಗೋದಿಲ್ಲ, ಅದು ಕಷ್ಟ. ಅದೆಲ್ಲ
ಸುಗಮ ಸಂಗೀತಕ್ಕೆ ಸರಿ ಅದು. ಇದು ನಮಗೆ ಸರಿ ಹೋಗಲ್ಲ ಅನ್ನೋ ಒಂದು ಮಾತು ಹೇಳಿದ್ರು. ಯಾಕೆ ನಾನು ಮಾಡಿಸಿದ್ದೀನಿ, ಆವಾಗಲೇ ಕುಲವಧುನಲ್ಲೇ ಮಾಡಿಸಿದ್ದೀನಿ, ಕಣ್ತಿರ್ದು ನೋಡೋದ್ರಲ್ಲಿ ಮಾಡಿಸಿದ್ದೀನಿ, ಕವನಗಳನ್ನ ತಗೊಂಡ್ಬಂದು ಸಂಗೀತ ಮಾಡಿದ್ವಿ. ಆಗೋಲ್ಲ ಅನ್ನೋ ಮಾತು ಮಾತ್ರ ನಿಮ್ಮ ಬಾಯಿಂದ ಯಾವಾಗಲೂ ಬರಬಾರ್ದು. ಆಗೋಲ್ಲ ಅನ್ನೋ ಪದನೇ ನಿಮ್ಮ ಡಿಕ್ಷನರಿ ಅಂತ ತೆಗೆದುಹಾಕಿ ಮಾಡಿ ಅಂತ ಹೇಳಿ ಅವರಿಗೆ ಒಂದು ಧೈರ್ಯವನ್ನು ತುಂಬಿದೆ. ಆಗ ಅయిందండి ఒక వారం ಟೈಮ್ ಕಾವಲ್ಲ నాకు ಅಂದರು. ಆಯಿತು ತಗೊಳ್ಳಿ, 1 ವಾರ ಅಲ್ವ 15 ದಿವಸ ತಗೊಳ್ಳಿ, ಬಟ್ ಈ ಹಾಡಿಗೆ ರಾಗ ಸಂಯೋಜಿಸಿ ಹಾಗೆ ಅಂತ ಹೇಳಿದೆ. 1 ವಾರದ ಮೇಲೆ ನಮಗೆ ಫೋನ್ ಬಂತು ರಂಗರಾವ್ ಕಡೆಯಿಂದ. ಸರ್ నేను రెడీగా ఉన్నాను, ఎప్పుడు వినిపించాలి, ಯಾವಾಗ ನಿಮ್ಗೆ ಕೇಳಿಸ್ಬೇಕು ಹೇಳಿ. ಸರಿ, ನಾ ಹೇಳಿದೆ ಯಾವಾಗ ನಿಮ್ಗೆ ಕರೆದ್ರೆ ಅವಾಗ ಬರ್ತೀವಿ. ಒಂದು ಶನಿವಾರ ಫಿಕ್ಸ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ಮಾಡಿದ್ರು ಅದನ್ನ, ಆ ಹಾಡನ್ನ. ಸರಿ, ಆ ಹಾಡು ಇವತ್ತಿಗೂ ಎವರ್ಗ್ರೀನ್ ಆಗಿದೆ, ಅದು ತಮಗೆ ಗೊತ್ತು. ತೆರೆದಿದೆ ಮನೆ ಯಾವುದೇ ಆರ್ಕೆಸ್ಟ್ರಾ ಆಗಲಿ, ಯಾವುದೇ ಒಂದು ಫಂಕ್ಷನ್ ಆಗಲಿ ಆ ಹಾಡನ್ನ ಹಾಡ್ತಾರೆ. ಅದು ನಿಜವಾಗ್ಲೂ ಆ ಕ್ರೆಡಿಟು ನಮಗೆಲ್ಲ ರಂಗರಾವ್ಗೆ ಸೇರಬೇಕಾದ ಕ್ರೆಡಿಟು. ಹಾಗೆಯೇ ಸಮಯದ ಗೊಂಬೆನಲ್ಲೂ ಅಷ್ಟೇ ವಂಡರ್ಫುಲ್ ಸಾಂಗ್ಸ್ ಇದೆ. ಅದರಲ್ಲಿ ಕೋಗಿಲೆ ಹಾಡಿದೆ ನೋಡಿ, ಕೇಳಿದೆಯಾ? ಆ ಹಾಡು ಎಷ್ಟು ಚೆನ್ನಾಗಿದೆ. ಇವತ್ತಿಗೂ ಅದು ಅತ್ಯಂತ ಮಧುರವಾದ ಗೀತೆ. ಯಾವಾಗ ವಸಂತ ಗೀತ ಮತ್ತು ಹೊಸ ಬೆಳಕುನಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನು ಕೊಟ್ಟರು, ಅದೆಲ್ಲ ಜನಪ್ರಿಯವಾಯಿತು. ರಾಜ್ಕುಮಾರ್ ಅವ್ರಿಗೆ ಇವರ ಕೈನಲ್ಲಿ ಒಂದು ಒಳ್ಳೆ ಪಿಕ್ಚರ್ ಮಾಡಿಸ್ಬೇಕು ಅನ್ನೋ ಐಡಿಯಾ ಒಂದು ಕವಿರತ್ನ. ಅದು ಅಲ್ಲದೆ ನಮಗೆ ರೇಣುಕಾ ಶರ್ಮಾ ನಮ್ಮ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ರು 2 ಪಿಕ್ಚರ್ಗೂ. ಅವರು ಇಂಡಿಪೆಂಡೆಂಟ್ ಡೈರೆಕ್ಟರ್ ಆದರು ಕಾಳಿದಾಸದಲ್ಲಿ ಕಾಳಿದಾಸದಲ್ಲಿ. ಆಗ ಅವರು ರಂಗರಾವೇ ಬೇಕು ನನಗೆ ಅಂತ ಹೇಳಿದಾಗ ರಾಜ್ಕುಮಾರ್ ಅವರು ಅದಕ್ಕೆ ಓಕೆ ಹೇಳಿ ಕವಿರತ್ನ ಕಾಳಿದಾಸ ಒಂದೊಂದು ಹಾಡು ಒಂದೊಂದು ಮುತ್ತುಗಳು ಅಂತ ಹೇಳಿದ್ರೆ, ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ನಿಜವಾಗ್ಲೂ ರಂಗರಾಯರಿಗೆ ಸಲ್ಲತಕ್ಕಂತಹ ಒಂದು ಗೌರವ ಅಂತ ನನಗೆ ಅನಿಸುತ್ತೆ. ಆ ಮನುಷ್ಯ ಕರ್ನಾಟಕ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಅತಿಶಯೋಕ್ತಿ ಇಲ್ಲ. ಏನಪ್ಪ ಅದು ಅಂತಂದ್ರೆ, ಅವರ ಮೊದಲ ಚಿತ್ರ ನಕ್ಕರೆ ಆದ ಸ್ವರ್ಗ ಅಂತ ಕಾಣಿಸುತ್ತೆ. ಆ ನಕ್ಕರೆ ಆದ ಸ್ವರ್ಗದಲ್ಲಿ ಅವ್ರಿಗೆ ಸಂಬಂಧ ಅಂತ ಕಾಣಿಸುತ್ತೆ SP ಬಾಲಸುಬ್ರಹ್ಮಣ್ಯಂ ಕರ್ಕೊಂಡ್ಬಂದು ನನಗೆ ಹೇಳಿದ್ರು ಅದನ್ನ. SPBకి నేనే ఇచ్చినండి లైఫ్ ఇచ్చినాను నేను ಅಂತ ಹೇಳ್ತಾ ಇದ್ರು ಅವರು. ಅವಾಗ ಆ ಪಿಕ್ಚರ್ ಮೊದಲನೇ ಪಿಕ್ಚರ್ ಕರ್ಕೊಂಡ್ಬಂದು ಅವ್ರ ರಿಲೇಟಿವ್ ಆದ SP ಬಾಲಸುಬ್ರಹ್ಮಣ್ಯಂ ಕರ್ಕೊಂಡ್ಬಂದು ಕನ್ನಡಕ್ಕೆ ಇಂಟ್ರಡ್ಯೂಸ್ ಮಾಡ್ತಿರಂತೆ. ಕನಸಿದೋ ನನಸಿದೋ ಮುಗುದ ಮನದ ಬಿಸಿ ಬಯಕೆಯೋ. ನಿಜವಾಗ್ಲೂ ಆಮೇಲೆ SP ಬಾಲಸುಬ್ರಹ್ಮಣ್ಯಂ ಯಾವ ಎತ್ತರಕ್ಕೆ ಬೆಳೆದ್ರು ಕನ್ನಡ ಚಿತ್ರರಂಗದಲ್ಲಿ ಇದು ಅದನ್ನ ನಿಮಗೆ ಚೆನ್ನಾಗಿ ಗೊತ್ತು. ಆವತ್ತು ತೆಲುಗು ಮಾತ್ರ ಮಾತಾಡ್ತಾ ಇದ್ದಂತಹ SP ಬಾಲಸುಬ್ರಹ್ಮಣ್ಯಂ ಕನ್ನಡ ಹಾಡುಗಳನ್ನು ಹಾಡಿ 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 ಇವತ್ತು ಕನ್ನಡ ಭಾಷೆಯನ್ನು ಶುದ್ಧವಾಗಿ ಚೆನ್ನಾಗಿ ಎಲ್ಲಿ ಯಾವ ವೇದಿಕೆಯಿಂದ ಬೇಕಾದರೂ ಅತ್ಯಂತ ಸುಮಧುರವಾಗಿ ಭಾಷಣವನ್ನು ಮಾಡೋದಲ್ದೇನೆ ಹಾಡುಗಳನ್ನು ಹಾಡ್ತಾರೆ ಅನ್ನೋದು ನಮಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ. ಅಂಥ ಒಂದು ರಂಗರಾವ್ ಇವತ್ತು ನಮ್ಮ ಜೊತೆಗೆ ಇಲ್ಲದೆ ಇರೋದು ನಿಜವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಒಂದು ಇದು. ಬರೀ ನಮ್ಮ ಚಿತ್ರಗಳ ಹಾಡುಗಳು ಬಿಟ್ಬಿಡಿ, ಬೇರೆ ಬೇರೆ ಚಿತ್ರಗಳ ಹಾಡುಗಳನ್ನ ಕೇಳೋದಾದ್ರೆ ಅವರ ಸಾಕ್ಷಾತ್ಕಾರದಲ್ಲಿ, ಆಮೇಲೆ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರ ನೋಡಿ. ಪುಟ್ಟಣ್ಣ ಯಾವಾಗಲೂ ವಿಜಯ ಭಾಸ್ಕರ್ನ ಹಾಕೊಂಡು ಚಿತ್ರಗಳನ್ನು ಮಾಡ್ತಾ ಇದ್ದವರು. ಒಂದು ಕಾರಣಕ್ಕಾಗಿ ಅವನು ಒಂದು ಚಿತ್ರಕ್ಕೆ ರಂಗನಾಯಕಿ ಅಂತ ಕಾಣಿಸುತ್ತೆ. ಆ ಚಿತ್ರಕ್ಕೆ ರಂಗರಾವ್ನ ಹಾಕೊಂಡಾಗ ಆತನಿಗೆ ರಂಗರಾವ್ ಸಂಗೀತ ಎಷ್ಟು ಇಷ್ಟ ಆಗೋಯ್ತು ಅಂದ್ರೆ ವಿಜಯ ಭಾಸ್ಕರ್ ಮರೆಗೆ ಹೋಗಿ ರಂಗರಾವ್ ಮುಂದಕ್ಕೆ ಬಂದರು. ಆ ಸಾಕ್ಷಾತ್ಕಾರ, ಆಮೇಲೆ ಎಡಕಲ್ಲು ಗುಡ್ಡದ ಮೇಲೆ ಇವತ್ತಿಗೂ ಆ ಹಾಡು ವಿರಹ ಹಾಡು ಎಷ್ಟು ಮಧುರತೆಯಿಂದ ತುಂಬಿದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಜನಪ್ರಿಯವಾಗಿದೆ. ಯಾರು ಆ ಹಾಡನ್ನು ಮರೆಯೋದಕ್ಕೆ ಆಗದೇ ಇರ್ತಕ್ಕಂಥ ಒಂದು ಅಮರವಾದ ಗೀತೆ ಅಂತಂದ್ರೆ ಆ ಎಡಕಲ್ಲು ಗುಡ್ಡದ ಮೇಲೆ ವಿರಹ ಗೀತೆ. ಹೀಗೆ ರಂಗರಾವ್ ಬಗ್ಗೆ ಹೇಳೋದಾದ್ರೆ ಬೇಕಾದಷ್ಟನ್ನ ಹೇಳ್ಬೋದು. ಬರೀ ಸಂಗೀತದಲ್ಲಿ ಮಾತ್ರ ಅಲ್ಲ, ನಡೆ ನುಡಿಯಲ್ಲೂ ಅಷ್ಟೇನೆ. ಬಹಳ ಒಂದು ದಿವಸನೂ ಯಾರ ಮೇಲೂ ಕೋಪಿಸ್ಕೊಂಡಿದ್ದಿಲ್ಲ. ನಡೆ ನುಡಿ ಇದೆಲ್ಲ ಅವರಲ್ಲಿ ತುಂಬಿತ್ತು. ವಿನಯತೆ ಅಂತೂ
ಯಾವ ಡೈರೆಕ್ಟರ್ಗೆ ಆಗಲಿ ಯಾವ ಪ್ರೊಡ್ಯೂಸರ್ಗೆ ಆಗಲಿ ಮನ ನೋಯಿಸಿದ್ದಿಲ್ಲ. ಹೇಳಿದ ಟೈಮಿಗೆ 24 ಗಂಟೆ ಕೂತ್ಕೊಂಡು ಸಂಗೀತದಲ್ಲೇ ಮಗ್ನಾಗಿ ಸಂಗೀತ ನಿರ್ದೇಶನದಲ್ಲೇ ತನ್ನನ್ನು ತೊಡಗಿಸ್ತಕ್ಕಂಥ ಏಕೈಕ ವ್ಯಕ್ತಿ ಅಂತಂದರೆ ರಂಗರಾವ್. ನಾನು ಆಗಲೇ ಹೇಳ್ತಾ ಇದ್ದೆ, ರಂಗರಾವ್ ಅವರ ಸಂಗೀತದಲ್ಲಿ ಮಾಧುರ್ಯ ತುಂಬಿರುತ್ತೆ ಅಂತ. ಆ ಮಾಧುರ್ಯಕ್ಕೆ ಒಂದು ಉತ್ತಮವಾದ ನಿದರ್ಶನ ಏನು ಅಂತಂದ್ರೆ, ನಮ್ಮ ಮುದುಡಿದ ತಾವರೆ ಅರಳಿತು ಅನ್ನೋ ಚಿತ್ರಕ್ಕೆ ಮಾಡಿದಂಥ ಒಂದು ಟೈಟಲ್ ಸಾಂಗ್, ಅದರ ಓಪನಿಂಗ್ ಲೈನೇನೆ, ಅದರದ ಪ್ರಾರಂಭದ ವಾಕ್ಯವೇ, ಆ ಸಂಗೀತದ ವಾಕ್ಯವೇ ಹೀಗಿದೆ, ಮುದುಡಿದ ತಾವರೆ ಅರಳಿತು ಅಂತ ಹೇಳ್ಬಿಟ್ಟು ಆ ಸಾಂಗ್ ಸ್ಟಾರ್ಟ್ ಆಗುತ್ತೆ. ಎಂಥ ಮಧುರವಾದ ಗೀತೆ. ಅದು ಅಷ್ಟೇನೆ, ನೆನಪಿನಲ್ಲಿ, ಸಂಗೀತ ಪ್ರಿಯರ ನೆನಪಿನಲ್ಲಿ ಸದಾ ಉಳಿಯತಕ್ಕಂತಹ ಗೀತೆ ಅಂತಂದ್ರೆ ಆ ಮುದುಡಿದ ತಾವರೆ ಅರಳಿತು ಚಿತ್ರದ ಶೀರ್ಷಿಕಾ ಗೀತೆ. ಈ ರಂಗರಾಯರು ಈ ತರ ಗೀತೆಗೆ ಮಾಧುರ್ಯವನ್ನು ಮಾತ್ರ ತುಂಬುತ್ತಾ ಇರಲಿಲ್ಲ, ಅದಕ್ಕೆ ಬಣ್ಣವನ್ನೂ ಹಚ್ಚುತ್ತಾ ಇದ್ರು ಅನ್ನೋದಕ್ಕೆ ಅತ್ಯುತ್ತಮ ನಿದರ್ಶನ ನಾನು ಕೊಡೋದು ಯಾವುದು ಅಂತಂದ್ರೆ ಬಂಧನ ಚಿತ್ರದ ಬಣ್ಣ ಬಣ್ಣ ಹಾಡು. ಮೋಸ್ಟ್ ವಂಡರ್ಫುಲ್ ಸಾಂಗ್. ಏನ್ ಚೆನ್ನಾಗಿದೆ ಅದರಲ್ಲಿ, ಆ ಪಿಕ್ಚರೈಸೇಷನ್ ಅಷ್ಟೇನೆ. ಬಣ್ಣ ನನ್ನ ಒಲವಿನ ಬಣ್ಣ. ರಾಜೇಂದ್ರ ಸಿಂಗ್ ಬಾಬು ಅವರ ಒಂದು ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಅದು. ಆ ಬಂಧನ ಏನು ಬ್ಯೂಟಿಫುಲ್ ಆಗಿದೆ, ಆ ಹಾಡು ಎಷ್ಟು ಮಧುರತೆಯಿಂದ ತುಂಬಿದೆ ಅಂತಂದ್ರೆ, ನಿಜವಾಗ್ಲೂ ರಾಗಕ್ಕೆ ಬಣ್ಣ ಹಚ್ಚಿದವರು ಅಂತಂದ್ರೆ ನಮ್ಮ ರಂಗರಾಯರು. ಅಂದಾಗೆ ಈ ಬಂಧನ ಚಿತ್ರಕ್ಕೆ ನಮ್ಮ ರಾಜ್ಯದ ಅತ್ಯುತ್ತಮ ಸಂಗೀತದ ಪ್ರಶಸ್ತಿಯೂ ಬಂತು. ಈ ಬಂಧನ ಜೊತೆಗೆ ರಂಗರಾಯರಿಗೆ ನಮ್ಮ ಚಿತ್ರವಾದ ಹೊಸ ಬೆಳಕು ಹಾಗೂ ಹಣ್ಣಲ್ಲಿ ಚಿಗುರಿದಾಗ ಚಿತ್ರಕ್ಕೆ, ಈ 3 ಚಿತ್ರಗಳಿಗೆ ರಾಜ್ಯ ಪ್ರಶಸ್ತಿ ಬಂದಿದೆ. ನಿಜವಾಗ್ಲೂ ರಾಷ್ಟ್ರ ಪ್ರಶಸ್ತಿ ಬರಬೇಕಾಗಿತ್ತು ಅನ್ನೋದು ನನ್ನ ಅನಿಸಿಕೆ. ಇಂಥ ಒಂದು ರಂಗರಾಯರು ಇವತ್ತು ನಮ್ಮ ಜೊತೆಯಲ್ಲಿ ಇಲ್ದಿರೋದು ಕನ್ನಡ ಚಿತ್ರರಂಗದ ಸಂಗೀತಕ್ಕೆ ಆದಂಥ ಒಂದು ದೊಡ್ಡ ನಷ್ಟ ಅಂದರೆ ತಪ್ಪೇನಿಲ್ಲ.